ರಾಜ್ಯ ಸರ್ಕಾರ ಅಂದ್ರೆ ಅದು ಮುಸ್ಲಿಮರ ಸರ್ಕಾರ ಅನ್ನುವಂತ ಆರೋಪ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಗೆದ್ರೆ ಧರ್ಮಾಧಾರಿತ ಮುಸ್ಲಿಂ ಮೀಸಲಾತಿ ರದ್ದು ಮಾಡಲಾಗುತ್ತಂತೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಗೂಂಡಾಗಳನ್ನ ಪೋಷಣೆ ಮಾಡ್ತಾ ಇದೆ. ಮೋದಿ ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನ ಬದಲಾಯಿಸಲ್ಲ. ಮೂರನೇ ಬಾರಿ ಬಿಜೆಪಿ ಸರ್ಕಾರ ಬಂದ್ರೆ ಕಾಂಗ್ರೆಸ್ಗೆ ಚೊಂಬೆ ಗತಿ. ಗದಗ್ನಲ್ಲಿ ಈ ರೀತಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವ ಸಂದರ್ಭದಲ್ಲಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್. ಪಾಕಿಸ್ತಾನ ಬೇಕಾಗಿತ್ತು. ಈ ದೇಶದಾಗಿರ್ಬೇಕಾದ್ರೆ ನಮ್ಮ ದೇಶದ ಸಂವಿಧಾನ ಐತಿ, ಆ ಸಂವಿಧಾನ ಪ್ರಕಾರ ಇರಲೇಬೇಕು. ನಿಮಗಿರುವಂತ ಮೀಸಲಾತಿ ನಾವು ತೆಗೆದು ಹಾಕ್ತೀವಿ, ಅದನ್ನ SC STಗಳಿಗೆ ಮತ್ತೆ ಪುನರ್ ಹಂಚಿಕೊಡ್ತೀವಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಧರ್ಮ ಆಧಾರಿತ ಯಾವುದೇ ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ. ಕರ್ನಾಟಕದಲ್ಲಿ ನಮ್ಮ ಹಿಂದುಳಿದ 2A ಮೀಸಲಾತಿ ತೆಗೆದು 4% ಕೊಟ್ಟಾರೆ అని ಹೇಳಿದ್ರು ಪ್ರಧಾನಮಂತ್ರಿಗಳು. ನಾವು ಮುಂದಿನ ದಿವಸದಲ್ಲಿ ಸಂವಿಧಾನದಲ್ಲಿ ಏನು ಅವಕಾಶ ಇದೆ, ಅಂಬೇಡ್ಕರ್ ಅವರು ಬಂದ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಯನ್ನು ನಾವು ತೆಗೆದು ಹಾಕ್ತೀವಿ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡ್ರೆ ಇವತ್ತು ಹೋಗಿ ಪಾಕಿಸ್ತಾನ ಬೇಕಾಗಿತ್ತು. ಈ ದೇಶದಾಗಿರ್ಬೇಕಾದ್ರೆ ನಮ್ಮ ದೇಶದ ಸಂವಿಧಾನ ಐತಿ, ಆ ಸಂವಿಧಾನ ಪ್ರಕಾರ ಇರಲೇಬೇಕು. ನಿಮಗಿರುವಂಥ ಮೀಸಲಾತಿ ನಾವು ತೆಗೆದು ಹಾಕ್ತೀವಿ. ಹನುಮಾನ್ ಚಾಲೀಸ ತನ್ನ ಅಂಗಡಿಯಾಗ ಹೇಳಿದ್ರ ನಾಲ್ಕು ಬಂದು ಅವನಿಗೆ ಹಾಕಿ ಕೊಡೋದು. ರಾಮನ ದಿವಸ ಜೈ ಶ್ರೀರಾಮ ಅಂತಕ್ಕೆ ಕಾರಣವಿರುವಂಥ ಹುಡುಗರು ಹೊರಗೆ ತೆಗೆದು ತನಕ್ಕೆ ಹೊಡೆದು ಅಲ್ಲಾಹು ಅಕ್ಬರ್ ಅನ್ಬೇಕು, ಪಾಕಿಸ್ತಾನದ ಪರ ಘೋಷಣೆ ಕೊಡ್ಬೇಕಂತ ಹೇಳಿ ಇವತ್ತು ಹೇಳುವಂಥ ಧೈರ್ಯ ಈ ಕರ್ನಾಟಕ ಏನು ಮಾಡಿದಂದ್ರೆ ಇದು ಕರ್ನಾಟಕದಲ್ಲಿರುವಂಥದ್ದು ಜಾತ್ಯತೀತ ಸರ್ಕಾರ ಅಲ್ಲ, ಇದು ಸಾಮರ ಸರ್ಕಾರ. ಸಾಬರು ಹೋಗ್ಬೇಕಾಗ ಸಾಬರದು ಹನುಮಾನ್ ಚಾಲೀಸ ತನ್ನ ಅಂಗಡಿಯಾಗ ಹೇಳಿದ್ರ ನಾಲ್ಕು ಬಂದು ಅವನಿಗೆ ಹಾಕಿ ಕೊಡೋದು. ರಾಮನ ದಿವಸ ಜೈ ಶ್ರೀರಾಮ ಅಂತಕ್ಕೆ ಕಾರಣವಿರುವಂಥ ಹುಡುಗರು ಹೊರಗೆ ತೆಗೆದು ತನಕ್ಕೆ ಹೊಡೆದು ಅಲ್ಲಾಹು ಅಕ್ಬರ್ ಅನ್ಬೇಕು, ಪಾಕಿಸ್ತಾನದ ಪರ ಘೋಷಣೆ ಕೊಡ್ಬೇಕು. ರಾಜ್ಯ ಸರ್ಕಾರ ಅಂದ್ರೆ ಅದು ಮುಸ್ಲಿಮರ ಸರ್ಕಾರ ಅನ್ನುವಂತ ಆರೋಪ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಗೆದ್ರೆ ಧರ್ಮಾಧಾರಿತ ಮುಸ್ಲಿಂ ಮೀಸಲಾತಿ ರದ್ದು ಮಾಡಲಾಗುತ್ತಂತೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಗೂಂಡಾಗಳನ್ನ ಪೋಷಣೆ ಮಾಡ್ತಾ ಇದೆ. ಮೋದಿ ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನ ಬದಲಾಯಿಸಲ್ಲ. ಮೂರನೇ ಬಾರಿ ಬಿಜೆಪಿ ಸರ್ಕಾರ ಬಂದ್ರೆ ಕಾಂಗ್ರೆಸ್ಗೆ ಚೊಂಬೆ ಗತಿ. ಗದಗ್ನಲ್ಲಿ ಈ ರೀತಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವ ಸಂದರ್ಭದಲ್ಲಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್. ಪಾಕಿಸ್ತಾನ ಬೇಕಾಗಿತ್ತು. ಈ ದೇಶದಾಗಿರ್ಬೇಕಾದ್ರೆ ನಮ್ಮ ದೇಶದ ಸಂವಿಧಾನ ಐತಿ, ಆ ಸಂವಿಧಾನ ಪ್ರಕಾರ ಇರಲೇಬೇಕು. ನಿಮಗಿರುವಂಥ ಮೀಸಲಾತಿ ನಾವು ತೆಗೆದು ಹಾಕ್ತೀವಿ, ಅದನ್ನ SC STಗಳಿಗೆ ಮತ್ತೆ ಪುನರ್ ಹಂಚಿಕೊಡ್ತೀವಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಧರ್ಮ ಆಧಾರಿತ ಯಾವುದೇ ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ. ಕರ್ನಾಟಕದಲ್ಲಿ ನಮ್ಮ ಹಿಂದುಳಿದ 2A ಮೀಸಲಾತಿ ತೆಗೆದು 4% ಕೊಟ್ಟಾರೆ అని ಹೇಳಿದ್ರು ಪ್ರಧಾನಮಂತ್ರಿಗಳು. ನಾವು ಮುಂದಿನ ದಿವಸದಲ್ಲಿ ಸಂವಿಧಾನದಲ್ಲಿ ಏನು ಅವಕಾಶ ಇದೆ, ಅಂಬೇಡ್ಕರ್ ಅವರು ಬಂದ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಯನ್ನು ನಾವು ತೆಗೆದು ಹಾಕ್ತೀವಿ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡ್ರೆ ಇವತ್ತು ಹೋಗಿ ಪಾಕಿಸ್ತಾನ ಬೇಕಾಗಿತ್ತು. ಈ ದೇಶದಾಗಿರ್ಬೇಕಾದ್ರೆ ನಮ್ಮ ದೇಶದ ಸಂವಿಧಾನ ಐತಿ, ಆ ಸಂವಿಧಾನ ಪ್ರಕಾರ ಇರಲೇಬೇಕು. ನಿಮಗಿರುವಂಥ ಮೀಸಲಾತಿ ನಾವು ತೆಗೆದು ಹಾಕ್ತೀವಿ. ಹನುಮಾನ್ ಚಾಲೀಸ ತನ್ನ ಅಂಗಡಿಯಾಗ ಹೇಳಿದ್ರ ನಾಲ್ಕು ಬಂದು ಅವನಿಗೆ ಹಾಕಿ ಕೊಡೋದು. ರಾಮನ ದಿವಸ ಜೈ ಶ್ರೀರಾಮ ಅಂತಕ್ಕೆ ಕಾರಣವಿರುವಂಥ ಹುಡುಗರು ಹೊರಗೆ ತೆಗೆದು ತನಕ್ಕೆ ಹೊಡೆದು ಅಲ್ಲಾಹು ಅಕ್ಬರ್ ಅನ್ಬೇಕು, ಪಾಕಿಸ್ತಾನದ ಪರ ಘೋಷಣೆ ಕೊಡ್ಬೇಕಂತ ಹೇಳಿ ಇವತ್ತು ಹೇಳುವಂಥ ಧೈರ್ಯ ಈ ಕರ್ನಾಟಕ ಏನು ಮಾಡಿದಂದ್ರೆ ಇದು ಕರ್ನಾಟಕದಲ್ಲಿರುವಂಥದ್ದು ಜಾತ್ಯತೀತ ಸರ್ಕಾರ ಅಲ್ಲ, ಇದು
ಹನುಮಾನ್ ಚಾಲೀಸ ತನ್ನ ಅಂಗಡಿಯಾಗ ಹೇಳಿದ್ರ ನಾಲ್ಕು ಬಂದು ಅವನಿಗೆ ಹಾಕಿ ಕೊಡೋದು. ರಾಮನ ದಿವಸ ಜೈ ಶ್ರೀರಾಮ್ ಅಂದಿದ್ದಕ್ಕೆ ಕಾರಣವಿರುವಂಥ ಹುಡುಗರು ಹೊರಗೆ ತೆಗೆದು ಕಣಕ್ಕೆ ಹೊಡೆದು ಅಲ್ಲ ಹೋಗ್ಬ ಅನ್ಬೇಕು. ಪಾಕಿಸ್ತಾನ ಪರ ಘೋಷಣೆ ಕೊಡಬೇಕು.